12 ಗಂಟೆ ಕೆಲಸ ಬೇಡವೇ ಬೇಡ ಬೇಡವೇ ಬೇಡ ಕನಿಷ್ಠ ಕೂಲಿ 35,000 ಬೇಕೇ ಬೇಕು ಕಾರ್ಮಿಕರ ಐಕ್ಯತೆ. ನಿನ್ನೆ ಅಂದ್ರೆ ಜುಲೈ 9ನೇ ತಾರೀಕು ಸಿಟಿಯು ಕಡೆಯಿಂದ ಸ್ಟ್ರೈಕ್ ಗಳು ನಡೀತು ತುಂಬಾ ಕಡೆ, ಗೊತ್ತಿರುತ್ತೆ ನಿಮ್ಗೆಲ್ಲ. ರೀಸನ್ ಏನಂದ್ರೆ ಕೆಲವು ಕಂಪ್ನಿಗಳಲ್ಲಿ ಎಂಪ್ಲಾಯೀಸ್ ಗಳ ಹತ್ರ 8 ಅವರ್ ಕೆಲಸ ಮಾಡ್ಕೊಂತಿಲ್ಲ, 10 ಅವರ್ 12 ಅವರ್ ಕೆಲಸ ಮಾಡ್ಕೊಂತಿದ್ದಾರೆ. ಫಾರ್ ಎಕ್ಸಾಂಪಲ್ 20,000 ಬೇಸಿಕ್ ಸಂಬಳ ಇರುತ್ತೆ ಅನ್ಕೊಳ್ಳಿ, 8 ಅವರ್ಗೆ 20,000 ಅಂತ ಇರೋದು. ಬಟ್ ಇವ್ರ ಕಂಪ್ನಿಯವ್ರು ಏನ್ ಮಾಡ್ತಾರೆ, 10 ಅವರ್ಗೆ 20,000 ಕೊಡ್ತಿದ್ದಾರೆ. ಆ 2 ಅವರ್ ಎಕ್ಸ್ಟ್ರಾ ಕೆಲಸ ಮಾಡ್ಕೊಂತ ಇರೋದನ್ನ ತೋರ್ಸಲ್ಲ ಗೌರ್ಮೆಂಟ್ಗೆ. ಎಂತ ಖತರ್ನಾಕ್ಗಳು ಇದಾರೆ ನೋಡಿ ಕಂಪ್ನಿಯವರು. ಆಮೇಲೆ ಇನ್ನೊಂದೇನಂದ್ರೆ, ಸರ್ಕಾರ ಇಲ್ಲಿ ಎಂಪ್ಲಾಯೀಸ್ ಪರವಾಗಿ ನಿಂತ್ಕೊಳ್ಳಲ್ಲ. ಏನಕ್ಕಂದ್ರೆ ಎಂಪ್ಲಾಯೀಸ್ ಕಡೆಯಿಂದ ಬರೋ ಪ್ರಾಫಿಟ್ ಗಿಂತ ಕಂಪ್ನಿಯವ್ರ ಕಡೆಯಿಂದ ಬರೋ ಪ್ರಾಫಿಟ್ ಜಾಸ್ತಿ ಗೌರ್ಮೆಂಟ್ಗೆ. ಆಬ್ವಿಯಸ್ಲಿ ಏನಕ್ಕಂದ್ರೆ ಅವರು ಟ್ಯಾಕ್ಸ್ ಪೇಯರ್ಸ್, ಸಿಕ್ಕಾಪಟ್ಟೆ ಟ್ಯಾಕ್ಸ್ ಪೇ ಮಾಡ್ತಾರೆ. ಸೊ ಇವ್ರು ಎಂಪ್ಲಾಯೀಸ್ ಪರವಾಗಿ ಹೆಂಗ್ ನಿಂತ್ಕೊಂತಾರೆ ಗೌರ್ಮೆಂಟ್? ಆಕ್ಚುಲಿ ಈ ಕಥೆಗಳೆಲ್ಲ ಗೌರ್ಮೆಂಟ್ಗೂ ಗೊತ್ತಿರುತ್ತೆ. ಇವ್ರು ಎಕ್ಸ್ಟ್ರಾ ಓಟಿಗಳು ಮಾಡ್ಕೊಂತ ಇದಾರೆ, ಬಟ್ ಸಂಬಳ ಕೊಡ್ತಾ ಇರೋದು ಮಾತ್ರ ಬೇಸಿಕ್ ಸ್ಯಾಲ್ರಿನೇ, ಓಟಿ ಚೆಕ್ ತೋರಿಸಿಲ್ಲ ಕಂಪ್ನಿಯವರು ಅಂತ ಗೌರ್ಮೆಂಟ್ಗೂ ಗೊತ್ತಿರುತ್ತೆ. ಬಟ್ ಆಪೋಸಿಟ್ ಆಗಿ ಮಾತಾಡಲ್ಲ, ಯಾಕಂದ್ರೆ ಟ್ಯಾಕ್ಸ್ ಬರೋದ್ ನಿಂತೋಗ್ಬಿಡುತ್ತಲ್ಲ ಗುರು ಮಾತಾಡಕ್ ಹೋದ್ರೆ. ಈಗ ಗೊತ್ತಾಯ್ತು. ಹೆವಿ ಅನ್ಯಾಯ ಆಗ್ತಿದೆ ಗುರು ಎಂಪ್ಲಾಯೀಸ್ ಗಳಿಗಂತೂ. ನಾವೇನಂತೀವಿ, ಬರೀ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಮಾತ್ರ ಲಾಸ್ ಇರೋದು, ಇನ್ವೆಸ್ಟ್ ಮಾಡ್ತೀವಿ ಬಟ್ ಪ್ರಾಫಿಟ್ ತೆಗಿಯಕ್ಕಾಗಲ್ಲ ಅಂತ ನಾವ್ ಯೋಚನೆ ಮಾಡ್ತೀವಿ. ಬರೀ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಅಲ್ಲ, ಎಂಪ್ಲಾಯೀಸ್ ಲೈಫ್ ಕೂಡ ಕಷ್ಟದಲ್ಲಿ ಇರುತ್ತೆ. ಆಮೇಲೆ ಮೇನ್ ಆಗಿ ನನಗೆ ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ಲ ಗುರು. ಏನಕ್ಕಂತ ಹೇಳ್ತೀನಿ ಕೇಳಿ. ನಮ್ ಗೌರ್ಮೆಂಟ್, ಈ ಗೌರ್ಮೆಂಟ್ ಎಂಪ್ಲಾಯೀಸ್ ಇದಾರಲ್ಲ ಅವ್ರಿಗೇನೆ ನೆಟ್ಟಿ ಸಂಬಳ ಪೇ ಮಾಡಲ್ಲ. 1 ತಿಂಗಳು 2 ತಿಂಗಳು ಪೆಂಡಿಂಗ್ ಇಟ್ಕೊಂತಾರೆ. 1 ತಿಂಗಳು 2 ತಿಂಗಳು ಇರ್ಲಿ, ಕೆಲವು ಸಲ 3-4 ತಿಂಗಳು ಪೆಂಡಿಂಗ್ ಇಟ್ಕೊಂತಾರೆ. ಪ್ರತಿಯೊಬ್ರದ್ದು ಮಂತ್ಲಿ EMI ಅಂತ ಇದ್ದೇ ಇರುತ್ತೆ. ನೀವ್ 2 ತಿಂಗಳು 3 ತಿಂಗಳು ಸಂಬಳ ಪೇ ಮಾಡಿಲ್ಲ ಅಂದ್ರೆ ಎಲ್ಲೋಗ್ಬೇಕು ಮನುಷ್ಯ? ಆಮೇಲೆ ಗೌರ್ಮೆಂಟ್ ಹತ್ರ ನನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಪ್ರತಿ ವರ್ಷ ಎಲ್ಲಾ ಐಟಮ್ಸ್ ರೇಟ್ ಜಾಸ್ತಿ ಮಾಡ್ತೀರಲ್ವಾ, ಹಂಗೇನೆ ಎಂಪ್ಲಾಯೀಸ್ ಸ್ಯಾಲರಿ ಹೈಕ್ ಮಾಡಿ. ಮೊದ್ಲಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ.